ಕಾಂಗ್ರೆಸ್ ಪಕ್ಷ 1947ರಿಂದ 2013ರವರೆಗೆ ಸತತವಾದ ಪರಿಶ್ರಮ ಮತ್ತು ದೇಶದ ಸಮಗ್ರ ಅಭಿವೃದ್ಧಿಯ ವಿಷಯದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿತ್ತು. ಆದರೆ ಅದರ ತದನಂತರ ಜನಗಳಲ್ಲಿ ಇನ್ನೂ ಸಾಕಾಗಲಿಲ್ಲ ಅವ್ರು ಮಾಡಿದ ಕೆಲಸ ಅನ್ನೋ ಉದ್ದೇಶದಲ್ಲಿ 2013 ನಂತರ ಬದಲಾವಣೆ ತಂದು ಭಾಳ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ರು. ಆದರೆ ಏನು ಈ ಮೋದಿ ಸರ್ಕಾರ 10 ವರ್ಷಗಳಲ್ಲಿ ಸುಳ್ಳು ಆಶ್ವಾಸನೆಗಳನ್ನು ಕೊಡ್ತಾ ಜನಗಳಿಗೆ ಒಂದು ವಿಶ್ವಾಸವನ್ನು ಗಳಿಸಿ ಅಧಿಕಾರಕ್ಕೆ ಬಂದು ಈಗ ಬರ್ಬರ್ತಾ ಕೊಟ್ಟಂಥ ಆಶ್ವಾಸನೆಗಳನ್ನು ಈಡೇರಿಸದೆ ಸುಳ್ಳು ಆಶ್ವಾಸನೆಯನ್ನು ಮುಂದುವರಿತಾ ಇದ್ದಾರೆ. ಇದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ನೋಡಿದಾಗ ಮೋದಿಯವರು ಹೇಳಿದರು, ಕಪ್ಪು ಹಣದಿಂದ ಸಾರ್ವಜನಿಕರಿಗೆ 15 ಲಕ್ಷನ ಹಾಕ್ತೀವಿ ಅಂತ ಹೇಳಿದ್ರು. ಆಮೇಲೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದರು. ಯಾವುದನ್ನು ಸಹ ಮಾಡಲಿಲ್ಲ. ಬರೀ ಸುಳ್ಳು ಆಶ್ವಾಸನೆಗಳ ಮುಖಾಂತರ ಜನಗಳಿಗೆ ಮಂಕುಪೂಜೆ ಏರಿಸ್ತಾ ಅಧಿಕಾರ ಮಾಡ್ತಾಯಿದ್ರು. ಇದೆಲ್ಲ ಈಗ ಮತದಾರ ಬಂಧುಗಳಿಗೆ ಇದರ ಅರಿವು ಆಗಿ ಮುಂದಿನ ದಿನಗಳಲ್ಲಿ ಅವರನ್ನು ಬದಲಾವಣೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರವನ್ನು ಕೊಡುವ ಒಂದು ವಾತಾವರಣ ಇಡೀ ದೇಶಾದ್ಯಂತ ಬರ್ತಾ ಇದೆ. ಹಾಗಾಗಿ ದಯಮಾಡಿ ನಾವೆಲ್ಲರೂ ಸೇರಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದು ಸಾಮಾನ್ಯ ಜನಗಳ ಒಂದು ಕೆಲಸ ಕಾರ್ಯದಲ್ಲಿ ನಾವು ಅವರನ್ನು ಬಳಸ್ಕೊಳ್ಳೋಣ ಅಂತ ಹೇಳ್ತಾ ನನ್ನ